ಗ್ರಾಮೀಣ ಪ್ರದೇಶದಲ್ಲಿ ಪಂಚಾಯಿತಿಯ ವ್ಯಾಪ್ತಿಯ ಅಡಿಯಲ್ಲಿ 2,000 ಸ್ಕೂಲ್ಗಳನ್ನು ನಿರ್ಮಾಣ ಮಾಡುವುದಾಗಿ ಉಪಮುಖ್ಯಮಂತ್ರಿ ಹಾಗೂ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಡಿಕೆ ಶಿವಕುಮಾರ್ ಅವರು ತಿಳಿಸಿದರು. ಮಳವಳ್ಳಿ ತಾಲೂಕಿನ ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಬಿಎಂ ಪಬ್ಲಿಕ್ ಸ್ಕೂಲ್ ನೂತನ ಕಟ್ಟಡ ಉದ್ಘಾಟನೆ ಮಾಡಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು, ನಾನು ಸಹ ಬೆಂಗಳೂರಿನಲ್ಲಿ ಸ್ಕೂಲ್ ನಡೆಸ್ತಾ ಇದ್ದೇನೆ. ಅಲ್ಲೂ ಸಹ ಸಿಬಿಎಸ್ಇ ಸಿಲೆಬಸ್ ಇದೆ. ಶಿಕ್ಷಣ ಸಂಸ್ಥೆಯಲ್ಲಿ ನನಗೆ 25 ವರ್ಷಗಳ ಅನುಭವ ಇದೆ. ನನಗೆ ಈಗ ಸಮಯ ಇಲ್ಲದ ಕಾರಣ ಆ ಜವಾಬ್ದಾರಿಯನ್ನ ನನ್ನ ಮಕ್ಕಳಿಗೆ ಬಿಟ್ಟುಕೊಟ್ಟಿದ್ದೇನೆ. ಇದೀಗ ಶಿಕ್ಷಣ ಸಂಸ್ಥೆಯನ್ನ ಅವರೇ ಮುನ್ನಡೆಸ್ತಾ ಇದ್ದಾರೆ. ಇಡೀ ರಾಜ್ಯದಲ್ಲಿ ನಾನು ಈ ರೀತಿ ಶಾಲೆಯನ್ನ ಅಭಿವೃದ್ಧಿ ಮಾಡಲಿದ್ದೇನೆ. ಜನ ನಗರಗಳಿಗೆ ಬರುವುದನ್ನ ತಪ್ಪಿಸುವ ಅವಶ್ಯಕತೆ ತುಂಬಾ ಇದೆ. ತಂದೆ ತಾಯಂದಿರು ಉದ್ಯೋಗ ಹಾಗೂ ಮಕ್ಕಳ ವಿದ್ಯಾಭ್ಯಾಸದ ಕಾರಣಕ್ಕಾಗಿ ನಗರ ಪ್ರದೇಶಗಳಿಗೆ ಬರುತ್ತಾ ಇದ್ದಾರೆ. ಇದನ್ನ ತಪ್ಪಿಸುವ ಅವಶ್ಯಕತೆ ತುಂಬಾ ಇದೆ. ಹಾಗಾಗಿ 2,000 ಸ್ಕೂಲ್ಗಳನ್ನ ಸ್ವತಃ ಅವರೇ ನಿರ್ಮಿಸಲಿದ್ದಾರೆ ಎಂಬ ಭರವಸೆಯನ್ನ ನೀಡಿದ್ದಾರೆ. ಇನ್ನು ಮಂಡ್ಯದ ಶಿಕ್ಷಣ 17ನೇ ಸ್ಥಾನಕ್ಕೆ ಕುಸಿದುಕೊಂಡಿದೆ. ಅದನ್ನ ಮೇಲಕ್ಕೆತ್ತುವ ಅವಶ್ಯಕತೆ ತುಂಬಾ ಅನಿವಾರ್ಯವಾಗಿದೆ. ಇನ್ನು ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿ ಸಚಿವ ಚಲುವರಾಯಸ್ವಾಮಿ ಟ್ರಸ್ಟ್ ಅಧ್ಯಕ್ಷ ಶಂಕರಲಿಂಗೇಗೌಡ, ಕಾರ್ಯದರ್ಶಿ ಎಂ ರಾಮಕೃಷ್ಣ, ಶಾಸಕ ನರೇಂದ್ರ ಸ್ವಾಮಿ, ಶಾಸಕ ಉದಯ, ಶಾಸಕ ಜಿಟಿ ದೇವೇಗೌಡ ಸೇರಿದಂತೆ ಇನ್ನು ಪ್ರಮುಖರು ಭಾಗಿಯಾಗಿದ್ದರು. ದೇವಋಷಿ ಧರ್ಮತ ಅಂದ್ರೆ ಮನುಷ್ಯ ಹುಟ್ಟುವಾಗ 4 ಋಣದಲ್ಲಿ ಹುಟ್ಟುತ್ತದೆ. ಒಂದು ತಂದೆ ತಾಯಿ ಋಣ, ಒಂದು ದೇವರ ಋಣ, ಒಂದು ಗುರುವಿನ ಋಣ, ಒಂದು ಸಮಾಜದ ಋಣ. ಆ ಋಣವನ್ನ ತೀರಿಸಬೇಕಾದ್ರೆ ಧರ್ಮದಿಂದ ತೀರಿಸಬೇಕಾಗುತ್ತೆ. ಹಂಗೆ ನನ್ನ ಮಿತ್ರ ರಾಮಕೃಷ್ಣರವರು ನನ್ನ ಕೆಳಗಡೆ ಕೆಲಸ ಮಾಡ್ತಿದ್ರು ಕೂಡ ಅವರು ನನ್ನ ಮಿತ್ರರು. ಅವರು ಇವತ್ತು ದೇವರನ್ನ ಒಂದು ದೇವಸ್ಥಾನ ಪ್ರಾರಂಭ ಮಾಡಿ, ಸಾಯಿಬಾಬಾ ದೇವಸ್ಥಾನ ಮಾಡಿ ದೇವರ ಋಣ ತೀರಿಸಿದ್ದಾರೆ. ತಂದೆ ತಾಯಿ ಋಣ ತೀರಿಸಿದ್ದಾರೆ. ತಂದೆ ತಾಯಿ ಹೆಸರಿದ್ದು ತೀರಿಸಿದ್ದಾರೆ. ಸೊ ಇನ್ನೊಂದು ಸಮಾಜದ ಋಣ. ನಾನು ಹುಟ್ಟುದೂರು ನಮ್ಮ ನರೇಂದ್ರ ಸ್ವಾಮಿಯವರು ಮತ್ತು ನಮ್ಮ ಚಲುವರಾಯ ಸ್ವಾಮಿಗಳಿಗೆ ಹುಟ್ಟೂರಿನಲ್ಲಿ ನಾನೇನಾದ್ರು ಸಹಾಯ ಮಾಡಬೇಕು, ಶಿಕ್ಷಣದ ಮುಖಾಂತರ ನಮ್ಮ ಬದುಕಿನಲ್ಲಿ ನಾನು ಏನಾದ್ರು ಒಂದು ಸಾಧನೆ ಮಾಡಿ ಅವರೆಲ್ಲರೂ ಕೂಡ ನೆಮ್ಮದಿಯನ್ನು ಕೊಡಬೇಕು, ಅಕ್ಷರ ಜ್ಞಾನವನ್ನ ತುಂಬಬೇಕು ಅಂತ ಹೇಳಿ ಇವತ್ತು ಅವರು ಸಮಾಜದ ಋಣ ತೀರಿಸಲಿಕ್ಕೆ ಬಯಸ್ತಾ ಇದ್ದಾರೆ. ನನಗೆ ತಂದೆ ತಾಯಿ ಋಣ, ಗುರುವಿನ ಋಣ, ಈಗಲೇ ಅವರ ಗುರುಗಳು ಕೂಡ ಅವರು ಸನ್ಮಾನ ಕೂಡ ಮಾಡಿದ್ರು. ಹಂಗೆ ಎಲ್ಲ 4 ಋಣಗಳನ್ನ ಇವತ್ತು ತೀರಿಸಿ ಅವರ ಬದುಕಿನಲ್ಲಿ ಅವರು ಹೇಳ್ಕೊಂಡಂಗೆ ಇದೊಂದು ಐತಿಹಾಸಿಕವಾದಂತಹ ದಿನ. ಅವರೆಲ್ಲ ನಾನಿವತ್ತು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿ ಇಲ್ಲ ಅವರ ಸ್ನೇಹಿತರಾಗಿ ನಾನು ಈ ಸಂಸ್ಥೆಯ ಬೆನ್ನೆಲುಬಾಗಿ ಇದ್ದೇನೆ ಅಂತ ಹೇಳಲಿಕ್ಕೆ ನಾನು ಯಾಕೆಂದ್ರೆ ನನ್ನೇನಾದ್ರು ರಾಮಕೃಷ್ಣ ಮುಂಚಿತವಾಗಿ ಮಾಡ್ತೀನಿ ಅಂತ ಹೇಳಿದ್ರೆ ನಾನು ಮಾಡಿಸ್ಕೊಡ್ತಿದ್ದೆ. ಇದೇ ಬಂಡವಾಳ ಬೆಂಗಳೂರಲ್ಲಿ ಹಾಕಿದ್ರೆ ಇನ್ನ ಚೆನ್ನಾಗಿ ಬೆಳೀತಿತ್ತು. ಇಲ್ಲಿ ನನಗೆ ಗೊತ್ತಿದೆ, ಅವ್ರು 40 ಗಾಂಧಿ ಪ್ರಿನ್ಸಿಪಲ್ ಕರೆಸಿದ್ದೆ. ಏನಮ್ಮ ಏನ್ ಕತೆ ನಿಂದು ಅಂತ ಕೇಳಕ್ಕೆ 45,000 ತಗೋತಾ ಇದೀವಿ ಸರ್ ಅಂತ. 45,000ಕ್ಕೆ ಟೀಚರ್ಗಳು ಸಂಬಳ ಕೊಡಕ್ಕಾಗಲಿಲ್ಲ, ಒಳ್ಳೆ ಟೀಚರ್ಸ್ ಕೊಡಕ್ಕಾಗಲಿಲ್ಲ. ಒಳ್ಳೆ ಶಿಕ್ಷಣ ಕಲಿಸ್ಬೇಕಾದ್ರೆ ಬೇಕಾದಷ್ಟು ಒಳ್ಳೆ ಕ್ವಾಲಿಟಿ ಟೀಚರ್ ತರಬೇಕಾದ್ರೆ ಅವರು ಚೆನ್ನಾಗಿ ಸಂಬಳ ಪಡ್ಕೊಂಡು ಮಾತ್ರ ಬರ್ತಾರೆ. ಇವತ್ತು ಯಾರು ಏನ್ ಕಡಿಮೆ ಇಲ್ಲ. ಈ ಮಂಡ್ಯ ಶಿಕ್ಷಣ 17ನೇ ಸ್ಥಾನ ಕೊಟ್ಟೋಗಿದೆ. ಅದನ್ನ ಮೇಲೆ ಎತ್ತಬೇಕು. ಹಿಂದೆ ಎಲ್ಲ ಕಟಾಂಗಡಿ ಲೀಡರ್ಗಳೆಲ್ಲ ಒಂದ್ ಕಡೆ ಮಾದೇಗೌಡರು, ಒಂದ್ ಕಡೆ ಶಂಕರೇಗೌಡರು, ಒಂದ್ ಕಡೆ ಎಸ್.ಎಂ. ಕೃಷ್ಣನವರು, ಇನ್ನೊಂದು ಸಂಸ್ಥೆಯವರೆಲ್ಲ ಸೇರಿ ಮಂಚೇಗೌಡರು ಎಲ್ಲ ಬಹಳ ಜನ ಎಲ್ಲ ಶಿಕ್ಷಣ ಸಂಸ್ಥೆನ ಕಟ್ಟಿದ್ದಾರೆ ಈ ಒಂದು ಜಿಲ್ಲೆಯಲ್ಲಿ. ಆದ್ರೆ ಅಷ್ಟು ಸುಲಭ ಅಲ್ಲ. ಈ ನಾಗೇಗೌಡರು ಕೂಡ ಕಟ್ಟಿದ್ದಾರೆ, ನನಗೂ ನೆನಪಿದೆ, ಯಾವ ಬಂದಿದ್ದಾರೆ. ಕಟ್ಟಿರೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಸಂಸ್ಥೆ ನಡೆಸುವಂಥದ್ದು. ಯಾವ ಸರ್ಕಾರದ ಸಹಾಯನೂ ಇಲ್ಲದೆ ಬಿಲ್ಡಿಂಗ್ ಕಟ್ಟಿ
ಯಾಕೆಂದ್ರೆ ಬಡ್ಡಿಗೆ ಸಾಲ ಏನೋ ತಗೊಂಡ್ಬಿಟ್ಟು ಮುಗಿದೋಯ್ತು, ಅದಕ್ಕೆ ರಾತ್ರಿ ಇರಲಿಲ್ಲ, ಬಡ್ಡಿ ಓಡ್ತಾ ಇರ್ತದೆ ಮೀಟರ್. ಹಂಗೆ ಬಹಳ ಕಷ್ಟ ಸಂಸ್ಥೆ ನಡೆಸುವಂಥದ್ದು. ಆದ್ರೂ ಸಮಾಜಕ್ಕೆ ಏನಾದ್ರು ಒಂದು ಋಣ ತೀರಿಸಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ದೇವರಿಗೆ, ಗುರುಗಳಿಗೆ ಎಲ್ಲರೂ ಕೂಡ ಋಣವನ್ನು ತೀರಿಸುವಂತ ಕೆಲಸ ನಿಮ್ಗೆಲ್ಲ ಇವತ್ತು ಅವರು ಮಾಡಿದ್ದಾರೆ. ಸೊ ಬಹಳ ಪ್ರಬುದ್ಧವಾಗಿ ನಾನು ನನ್ನ ಸಂಸ್ಥೆಯನ್ನ ಕಳಿಸ್ಕೊಡ್ತೀನಿ, ಏನೇನು ಡೆವಲಪ್ ಮಾಡಬೇಕು ಎಲ್ಲ ಕರ್ಸ್ಕೊಂಡು ಯಾವ ರೀತಿ ಗೈಡೆನ್ಸ್. ಯಾಕೆಂದ್ರೆ ನನಗೂ ಈ ಶಿಕ್ಷಣಕ್ಕೂ ಒಂದು ದೊಡ್ಡ, ಯಾಕೆ ನಾನೆಲ್ಲ ಗ್ರಾಜುಯೇಟ್ ಆಗಿಲ್ಲ, ನಾನು ಗ್ರಾಜುಯೇಟ್ ಆಗಿದೆ 2007 8 ನಾನು ಗ್ರಾಜುಯೇಟ್ ಆಗಿದ್ದೆ. ಕಾಲೇಜ್ ಓದೋಕೆ ಟಿಕೆಟ್ ಕೊಟ್ಟು